ಇದೇ ಅವತಾರ ಪುರುಷರ ಕರ್ಮ. ನಿಜವಾಗಿ ಅವತಾರ ಪುರುಷರ ಕರ್ಮ ಏನು? ಜೀವಿಗಳನ್ನು ಉದ್ಧಾರ ಮಾಡುವಂಥದ್ದು. ಆದರೆ ಜೀವಿಗಳ ಕರ್ಮಕ್ಕೂ ಕೊನೆ ಇಲ್ಲ. ಆದ್ದರಿಂದ ಅವತಾರ ಪುರುಷರ ಆಗಮನಕ್ಕೂ ಕೊನೆ ಇಲ್ಲ. ಆದ್ದರಿಂದಲೇ ಶ್ರೀಮಾತೆಯವರು ಶ್ರೀರಾಮಕೃಷ್ಣನಿಗೆ ಎಂಥ ಕಷ್ಟ ಎಂದು ಉದ್ಗರಿಸುತ್ತಿದ್ದಾರೆ. ಅವತಾರ ಪುರುಷರ ಈ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಭಗವಂತನ ಅನಂತತೆಯನ್ನು ಭಾವಿಸಿ ನೋಡಬೇಕು. ನೋಡಿ, ಅವತಾರ ಪುರುಷರ ಈ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಭಗವಂತನ ಅನಂತತೆಯನ್ನು ಭಾವಿಸಿ ನೋಡಬೇಕು. ಅನಂತವಾದ ಭಗವಂತ ಈ ಪಂಚ ಭೌತಿಕವಾದ ಶರೀರದೊಳಗೆ ಬಹಳ ಕಷ್ಟಪಡುತ್ತಾನೆ ಎನ್ನುವುದು ಶ್ರೀಮಾತೆಯವರ ಅಭಿಪ್ರಾಯ. ನಿಜಕ್ಕೂ ಇದು ಅವರ ಸ್ವಾನುಭವದ ನುಡಿ. ಏಕೆಂದರೆ ಮಾನವ ದೇಹ ಧಾರಣೆ ಮಾಡಿ ಬಂದ ಮೇಲೆ ಅವರ ಅನುಭವವಾದರೂ ಅದೇ ತಾನೇ. ನಾವು ಹೇಳ್ತೀವಿ ಅವತಾರ, ಈಗ ಇಲ್ಲಿ ಸ್ವಾಮೀಜಿ ಪುರುಷೋತ್ತಮಾಜಿ ಹೇಳಿದ್ರು ಅವತಾರ ಪುರುಷರಿಗೆ ಯಾವುದೇ ಕರ್ಮ ಪಾಶ ಇಲ್ಲ ಅಂತ. ಆದರೂ ಸಹ ಕೆಲವೊಮ್ಮೆ ಅನೇಕ ಕಷ್ಟಗಳನ್ನು ಪಡಬೇಕಾಗುತ್ತೆ. ಈ ರಾಮಕೃಷ್ಣ ಜೀವನವನ್ನು ನೋಡಿದಾಗ ಗಂಟ್ಲ ಕ್ಯಾನ್ಸರಿಂದ ಎಷ್ಟು ಬಡವರು ಕೊನೆ ಟೈಮಲ್ಲಿ ಅಲ್ವಾ. ಶ್ರೀಮಾತೆಯವರು ಸುರಬಾಲಿ, ಆ ರಾಧಿ, ಎಂತೆಂಥ ಪಾಪಿಷ್ಟ್ರ ಜೊತೆಗೆ ಯಾವಾಗಲೂ ಹಣ ಹಣ ಅಂತ ಸಾಯಂಥ ಜನರಿಗೆ ಭಕ್ತರು ಎಷ್ಟು ಕಾಟ ಕೊಡೋರು. ಒಬ್ರು ಬಂದು ಕಾಲಿಗೆ ಚೇಚ್ಕೊಳ್ಳೋರು, ಒಬ್ರು ಕೈ ಏನೇನೋ ಮಾಡೋರು. ಅಂದರೆ ಅಷ್ಟೆಲ್ಲ ಕಷ್ಟ ಬಿಡಿದ್ರು ಸಹ ಶ್ರೀಮಾತೆ ಹೇಳ್ತಾರಲ್ಲ, ನನಗೆ ಅಶಾಂತಿ ಅಂದರೆ ಗೊತ್ತೇ ಇಲ್ಲ ಅಂತ. ಅಷ್ಟು ಸಂಕಟಗಳ ವನವಾಸನವ ನುಟ್ಟು ನಿಂತ ಶಿಖರವೇ. ಸಂಕಟಗಳ ಶಿಖರವನ್ನೇ ಹುಟ್ಟು ನಿಂತ್ಕೊಳ್ತಾರೆ ಶ್ರೀಮಾತೆಯವರು. ನಾವು ನೋಡ್ಲಿಕ್ಕೆ ಶ್ರೀಮಾತೆಯಲ್ಲಿ ಏನು ಕಷ್ಟ ಇಲ್ಲ ಅನ್ಸುತ್ತೆ. ಅಂದರೆ ಅಷ್ಟು ಕಷ್ಟಗಳ ಮಹಾಪೂರನೇ ಶ್ರೀಮಾತೆಯವರು ಇದ್ರೂ ಸಹ ಶ್ರೀಮಾತೆಯವರು ತೋರಿಸ್ಕೊಂಡಿಲ್ಲ. ನಾವು ಮಾತ್ರ ಸ್ವಲ್ಪ ಕಷ್ಟ ಬಂದು ಸಾಕು ಎಲ್ಲ ಹೇಳ್ಕೊಳ್ತೀವಿ, ನನಗೆ ಆ ಕಷ್ಟ ಈ ಕಷ್ಟ. ಆದರೆ ಶ್ರೀಮಾತೆಯವರು ಎಂದು ತಮ್ಮ ಕಷ್ಟವನ್ನು ಹೇಳ್ಕೊಳಕ್ಕೆ ಹೋಗಲೇ ಇಲ್ಲ ಅಲ್ವಾ. ಅವ್ರು ಅದನ್ನೇ ಹೇಳಿದ್ರು, ನನಗೆ ಅಶಾಂತಿ ಗೊತ್ತೇ ಇಲ್ಲ ಅಂತ. ಈ ದೇಹ ಅನ್ನುವಂಥದ್ದು ಪಂಚಭೌತಿಕವಾದಂಥದ್ದು. ನಾವು ಅದನ್ನೇ ಹೇಳ್ತೀವಲ್ಲ, ಪಂಚ ದೇಹ ಎಲ್ಲ ಸುತ್ತ ಮೇಲೆ ಪಂಚಭೂತದಲ್ಲಿ ಲೀನವಾಯಿತು ಅಂತ. ಅಂದರೆ ಇದು ಶರೀರ ಅನ್ನುವಂಥದ್ದು ಪಂಚಭೂತಾತ್ಮಕವಾದದ್ದು ಅಂತ ಹೇಳ್ತಾರೆ. ಪಂಚಭೂತಗಳಿಂದ ನಿರ್ಮಾಣವಾದಂಥ ಶರೀರವನ್ನು ಮತ್ತೆ ನಾವು ಪಂಚಭೂತಕ್ಕೆ ಅರ್ಪಿಸ್ತೇವೆ. ಅದನ್ನೇ ಮಣ್ಣಿಂದ ಕಾಯ, ಮಣ್ಣಿಂದ ಅಂದರೆ ದೇಹ ಅನ್ನುವಂಥದ್ದು ಮಣ್ಣಿಂದ ಬಂದರೆ ಮತ್ತೆ ಮಣ್ಣಿಗೆ ಹೋಗಿ ಸೇರುತ್ತೆ ಅಂತ ದಾಸರು ಬರೀತಾರೆ. ನನಗೆ ಶ್ರೀಮಾತೆಯವರ ಅಭಿಪ್ರಾಯ. ಹಾಗಾಗಿ ಅವತಾರರು ಸಹ ಕೆಲವರು ಕಷ್ಟಪಡಬೇಕಾಗುತ್ತೆ ಅಲ್ವಾ. ಸ್ವಾಮಿ ಯಾಕಂದ್ರೆ ಅವತಾರ, ಅವರು ಸಹ ಒಂದು ಕಾಲಕ್ಕೆ ಕೆಲಸ ಇರಲಿಲ್ಲ. ಅವ್ರಿಗೆ ಓದಿರ್ತಾರೆ, ಕೆಲಸ ಇರಲ್ಲ, ಬೀದಿ ತಿರುಗಾಡ್ತಾರೆ. ಮನೆಗೆ ಅವ್ರ ತಂದೆ ತೀರೋಗಿರ್ತಾರೆ, ತುಂಬ ಕಷ್ಟದ ದಿನಗಳು. ಅವಾಗ ರಾಮಕೃಷ್ಣ ಹತ್ರ ಹೋಗ್ತಾರೆ, ಸ್ವಾಮಿ ನನಗೆ ಮನೆ ಕಷ್ಟ ಐತೆ, ಕೆಲಸ ಇಲ್ಲ, ಏನಾದರೂ ಮಾಡ್ರಿ ಅಂತ. ಅವಾಗ ಹೋಗಿ ಕಾಳಿನ ಬೇಡ್ಕಬ ಅಂತ ಹೋಗಿ ಕಳಿಸಿದ್ರೆ ಆಗಲೆಲ್ಲ 3-4 ಸತಿ ಹೋಗ್ತಾರೆ. ಆದ್ರೂ ಲೋಕಕ್ಕೆ ಹೋದ್ ಕೇಳೋಕ್ಕೆ ಆಗಲ್ಲ ಅವ್ರಿಗೆ. ಅಮ್ಮ ನನಗೆ ಜ್ಞಾನ ಭಕ್ತಿ ವೈರಾಗಿ ಕೊಡು ಅಂತಾನೆ ಬೇಡ್ಕೊಂತ ಬಂತು, ನನಗೆ ಅನ್ನ ಕೊಡು, ನನಗೆ ಕೆಲಸ ಕೊಡು ಅಂತ ಬೇಡ್ಕೊಂಡು ರಾಮಕೃಷ್ಣ ಮತ್ತೆ ಬರ್ತಾರೆ ರಾಮಕೃಷ್ಣಂಗೆ ಹಿಂಗೆ ಕೇಳ್ಕೊಂಡಂತ ತಿರ್ಗಿ ಕಳಿಸ್ತಾರೆ. ಆಮೇಲೆ ಕೊನೆಗೆ ರಾಮಕೃಷ್ಣ ಹೇಳ್ತಾನೆ, ನಿಮಗೆ ನಿಮ್ಮ ಕುಟುಂಬಸ್ಥರಿಗೆ